ಕೊನೆಗೂ ಭಾರತಕ್ಕೆ ಬಂದಿದ್ದಾನೆ ಉಗ್ರ ತಾಹೂರ್ ರಾಣಾ. ಅಮೆರಿಕಾದಿಂದ ಭಾರತಕ್ಕೆ ಕರೆತಂದಿರುವಂತದ್ದು ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ. ಕೊನೆಗೂ ಭಾರತಕ್ಕೆ ಕರೆತರಲಾಗಿದೆ. ಪ್ರಮುಖವಾಗಿ ಮಾಸ್ಟರ್ ಮೈಂಡ್, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ದೆಹಲಿಗೆ ರಾಣಾನನ್ನ ಕರೆತಂದಿದ್ದಾರೆ ಭಾರತದ ಎನ್ಐಎ ತಂಡ. ವಿಶೇಷ ವಿಮಾನದಲ್ಲಿ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ರಾಣಾ ಬಂದಿಳಿದಿರುವಂತದ್ದು. ಪಾಲಂ ಏರ್ಪೋರ್ಟ್ ಟರ್ಮಿನಲ್ 1ರಲ್ಲಿ ವಿಮಾನ ಲ್ಯಾಂಡ್ ಆಗಿದೆ. ದೆಹಲಿಯ ಎನ್ಐಎ ಕೇಂದ್ರ ಕಚೇರಿಗೆ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಎನ್ಐಎ ಸಿದ್ಧಗೊಳಿಸಿದೆ ಬುಲೆಟ್ ಪ್ರೂಫ್ ಕಾರು. ಸೊ ಆ ಕಾರ್ನಲ್ಲಿ ರಾಣಾನನ್ನ ಕರೆದುಕೊಂಡು ಹೋಗ್ಲಾಗುತ್ತೆ. ಎನ್ಐಎ ಕಚೇರಿ ಹೊರಗೆ ದೆಹಲಿ ಪೊಲೀಸರಿಂದ ಭಾರಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ದೆಹಲಿಯಲ್ಲೇ ನಡೆಯಲಿದೆ ತಾಹೂರ್ ರಾಣಾ ವಿಚಾರಣೆ. ರಾಣಾನನ್ನ ತಿಹಾರ್ ಜೈಲಿನಲ್ಲಿಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮುಂಬೈನಲ್ಲಿ ಮಾರಣ ಹೋಮ ನಡೆಸಿದಂತ ಪಾಪಿ ಅಮೆರಿಕಾದಿಂದ ಕೊನೆಗೂ ಭಾರತಕ್ಕೆ ಬಂದಿಳಿದಿದ್ದಾನೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾನನ್ನ ಕರೆತಂದಿದ್ದಾರೆ ಎನ್ಐಎ ಮತ್ತು ಐಬಿ ಅಧಿಕಾರಿಗಳು. 2008 ನವೆಂಬರ್ 26ರಂದು ಮುಂಬೈ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ರುವಾರಿ ತಾಹೂರ್ ರಾಣಾ ಪಾಕಿಸ್ತಾನದ ಪ್ರಜೆ ಈತ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಹೇಳಿದ್ದಾಗಿದೆ ತನ್ನ ಪ್ರಜೆಯಲ್ಲ ಅಂತ. ಮುಂಬೈನಲ್ಲಿ 300 ಜನರ ನೋವಿಗೆ, 172 ಜನರ ಸಾವಿಗೆ ಕಾರಣಕರ್ತನಾದಂತಹ ರಾಣಾ ಫೈನಲಿ ಅಂತೂ ಇಂತೂ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ ಆತನನ್ನ ವಿಚಾರಣೆಯನ್ನ ನಡೆಸುವ ಸಲುವಾಗಿ. ಅಮೆರಿಕದಿಂದ ಕೊನೆಗೂ ಕೂಡ ಭಾರತಕ್ಕೆ ಬಂದಿಳಿದಿದ್ದಾನೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ಕೊನೆಗೂ ಭಾರತಕ್ಕೆ ಕರೆತರಲಾಗಿದ್ದು 2008ರಲ್ಲಿ ಮುಂಬೈನಲ್ಲಿ ನಡೆದಿದ್ದಂತಹ ಭಯೋತ್ಪಾದಕ ದಾಳಿಯ ರೂವಾರಿಯೇ ಈತ. ಭಾರತದ ಮೋಸ್ಟ್ ವಾಂಟೆಡ್ ಈ ಉಗ್ರ ಪಾಕಿಸ್ತಾನದಿಂದ ಕೆನಡಾಗೆ ಹೋಗಿ ನೆಲೆಸಿದ್ದ. ಭಯೋತ್ಪಾದಕ ಕೃತ್ಯದ ಹಿನ್ನೆಲೆಯಲ್ಲಿ ಅಮೆರಿಕ ಆತನನ್ನ ಬಂಧಿಸಿತ್ತು. ಸದ್ಯ ಭಾರತ ಸರ್ಕಾರದ ಮನವಿ ಹಾಗೂ ದ್ವಿಪಕ್ಷೀಯ ಮಾತುಕತೆಗಳ ಫಲವಾಗಿ ಅಮೆರಿಕ ರಾಣಾನನ್ನ ಗಡೀಪಾರು ಮಾಡಿದೆ. ಈ ಹಿನ್ನೆಲೆ ಈತನನ್ನ ಭಾರತಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಅನುಮತಿ ಪಡೆದುಕೊಂಡು ಈ ನೀಚನನ್ನ ಭಾರತಕ್ಕೆ ಕರೆದುಕೊಂಡು ಬರಲಾಗ್ತಾ ಇದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗಳಲ್ಲಿ ರಾಣಾ ಕೂಡ ಒಬ್ಬ. ಹಫೀಜ್ ಸಯೀದ್ನ ಲಷ್ಕರ್ ಎ ತೊಯ್ಬಾದ ಉಗ್ರ ಸಂಘಟನೆಯ ಭಯೋತ್ಪಾದಕರಿಗೆ ಭಾರತದತ್ತ ದಾರಿ ತೋರಿಸಿದ್ದೆ ಈ ರಾಣಾ. ಈತನನ್ನ ಕೂಡ ಲಷ್ಕರ್ ಎ ತೊಯ್ಬಾದ ಸಕ್ರಿಯ ಸದಸ್ಯ, ಐಎಎಸ್ ಅಧಿಕಾರಿ ಮೇಜರ್ ಇಕ್ಬಾಲ್ನ ಅತ್ಯಾಪ್ತ ಈ ರಾಣಾ. ಕೆನಡಾ ನಾಗರಿಕನಾಗಿರುವ ಈತ
ಪಾಕಿಸ್ತಾನದಲ್ಲಿ ತನ್ನ ಭಯೋತ್ಪಾದನಾ ಕಾರ್ಯಗಳನ್ನು ನಡೆಸ್ತಾ ಇದ್ದ. ಲಷ್ಕರ್ ಎ ತೊಯ್ಬಾದ ಮತ್ತೊಬ್ಬ ಉಗ್ರ ಡೇವಿಡ್ ಕೋಲ್ಮನ್ ಹೆಡ್ಲಿಗೆ ಪಾಸ್ಪೋರ್ಟ್ ಒದಗಿಸಿಕೊಡ್ತಾ ಇದ್ದಿದ್ದೆ ಈ ರಾಣಾ. ಇದೇ ಪಾಸ್ಪೋರ್ಟ್ ಬಳಸಿಕೊಂಡು ಹೆಡ್ಲಿ ಭಾರತಕ್ಕೆ ಬಂದು ಕೂಡ ಹೋಗಿದ್ದ. ಸೊ ಈ ವೇಳೆ ಟಾರ್ಗೆಟ್ ಗಳನ್ನ ಗುರುತಿಸಿಕೊಂಡು ಹೋಗಿದ್ದಂತ ಹೆಡ್ಲಿ ರಾಣಾ ಕೂಡ ಮುಂಬೈಗೆ ಬಂದು ಒಮ್ಮೆ ಹೋಗಿದ್ದ. 2008ರ ನವೆಂಬರ್ 11 ಮತ್ತು 21ರ ನಡುವೆ ಮುಂಬೈಗೆ ಬಂದು ರಾಣಾ ಹೋಗಿದ್ದ. ಪೊವೈನ ರೈಸನಸ್ ಹೋಟೆಲ್ನಲ್ಲಿ ಈತ ಇದ್ದ ಅನ್ನುವಂತ ಮಾಹಿತಿ ಕೂಡ ಇದೆ. ಸೊ 2008 ಅವತ್ತು ನವೆಂಬರ್ 26, 2008 ಈತ ಟಾರ್ಗೆಟ್ ಮಾಡಿದ ಸ್ಥಳಗಳಲ್ಲಿ 10 ಜನ ಉಗ್ರರು ದಾಳಿಯನ್ನ ನಡೆಸಿದ್ರು. ಛತ್ರಪತಿ ಶಿವಾಜಿ ಟರ್ಮಿನಸ್, ಲಿಯೋಫೋಲ್ಡ್ ಕೆಫೆ, ನಾರಿಮಸ್ ಹೌಸ್, ಹೋಟೆಲ್ ತಾಜ್ ಸೇರಿ ಹಲವು ಕಡೆ ಉಗ್ರರು ದಾಳಿಯನ್ನ ನಡೆಸಿದ್ರು. ಎಲ್ಲಾ ಕಡೆ ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡಿದ್ದೆ ಈ ರಾಣಾ ಅನ್ನುವಂಥದ್ದು. ಇದು ಮಾತ್ರವಲ್ಲ, ಈ ದಾಳಿಯನ್ನ ರಾಣಾ ಸಮರ್ಥಿಸಿಕೊಂಡಿದ್ದ. ಇದಕ್ಕೆ ಕಾರಣವಾದವರಿಗೆ ಪಾಕ್ ಸೇನೆ ಗೌರವ ಕೊಡಬೇಕು ಅಂತ ಕೂಡ ಹೇಳಿದ್ದ. ಇಂಥ ನರರಾಕ್ಷಸ ಈಗ ಭಾರತದ ಎನ್ಐಎ ಹಾಗೂ ಇಂಟೆಲಿಜೆನ್ಸಿ ಬ್ಯೂರೋದ ಅಧಿಕಾರಿಗಳೊಟ್ಟಿಗೆ ಅಮೆರಿಕದಿಂದ ಭಾರತಕ್ಕೆ ಬಂದಿದ್ದಾನೆ. ಈತನ ವಿಚಾರಣೆ ದೆಹಲಿಯ ಕೋರ್ಟ್ನಲ್ಲಿ ನಡೆಯಲಿದ್ದು ತಿಹಾರ್ ಜೈಲಿನಲ್ಲಿ ಈತನನ್ನ ಬಂಧಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಮುಂಬೈ ದಾಳಿಕೋರ ತನ್ನ ಪ್ರಜೆಯಲ್ಲ ದಿಢೀರ್ ಉಲ್ಟಾ ಹೊಡೆದಿದೆ ಪಾಕಿಸ್ತಾನ. ತನ್ನನ್ನು ತಾನೇ ಹೊಗಳ್ಕೊಂಡಿದ್ದ ಪಾಕಿಸ್ತಾನ ಇದಕ್ಕೆ ಗೌರವ ಕೊಡಬೇಕು ಅಂತ ನೋಡಿ ಈಗ ದಿಢೀರ್ ಉಲ್ಟಾ ಹೊಡೆದಿದೆ ಪಾಕಿಸ್ತಾನ. ರಾಣಾನಿಂದ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಮುಂದಾಗಿದೆ ಪಾಕಿಸ್ತಾನ. ರಾಣಾ ತನ್ನ ದೇಶದ ಹೆಸರನ್ನ ಹೇಳಬಹುದೆಂಬ ಭಯದಲ್ಲಿ ರಾಣಾ 2 ದಶಕಗಳಿಗೂ ಹೆಚ್ಚು ಕಾಲ ತನ್ನ ಪೌರತ್ವವನ್ನ ನವೀಕರಿಸಿಕೊಂಡಿಲ್ಲ. ಪೌರತ್ವ ನವೀಕರಿಸದ ಕಾರಣ ಆತ ಪಾಕಿಸ್ತಾನಿ ಪ್ರಜೆಯಲ್ಲ. ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಈಗ ಈ ಪಾಕ್ ನರಿ ಬುದ್ಧಿ ಯಾವಾಗ ಯಾವ ತರ ಉಲ್ಟಾ ಹೊಡೆಯುತ್ತೋ ಗೊತ್ತಿಲ್ಲ. ಆದ್ರೆ ಪಾಕಿಸ್ತಾನಕ್ಕೂ ಭಾರತದ ನಡುವೆ ಇರುವಂತಹ ಒಂದು ವೈರತ್ವ ಮಾತ್ರ ಇಲ್ಲಿಗೂ ಕಮ್ಮಿ ಆಗಿಲ್ಲ. ಪಾಕಿಸ್ತಾನಕ್ಕೆ ಭಾರತದ ಮೇಲಿರುವಂತ ಆ ವೈರತ್ವ ಎಷ್ಟರ ಮಟ್ಟಿಗೆ ಅನ್ನೋದಕ್ಕೆ ನೋಡಿ, ಸಾಕಷ್ಟು ಎಷ್ಟೋ ಸಂಘಟನೆಗಳು ಈ ತರ ಉದ್ಭವ ಆಗಿ ಭಾರತದ ಮೇಲೆ ಆಗಾಗ ದಾಳಿಯನ್ನ ಮಾಡ್ತಾನೆ ಇರ್ತಾರೆ. ಈ ಮುಂಬೈ ದಾಳಿಯಲ್ಲೂ ಕೂಡ ನಮ್ಮ ಭಾರತದ ಸೈನಿಕರು ಸಾವನ್ನಪ್ಪಿದ್ದಾರೆ. ಈಗಲೂ ಕೂಡ ಅವರನ್ನ ನಾವು ನೆನೆಸ್ಕೊಳ್ತಾ ಇರ್ತೀವಿ, ಈಗಲೂ ಕೂಡ ಅವರನ್ನ ಗೌರವಿಸ್ತಾ ಇರ್ತೀವಿ. ಈ ಮುಂಬೈ ದಾಳಿ ಈ ನವೆಂಬರ್ 26 ಬಂತು ಅಂದ್ರೆ ಸಾಕು, ಎಲ್ಲೋ ಒಂದು ಕಡೆ ನಮ್ಮೆಲ್ಲರಲ್ಲೂ ಒಂದು ಕಣ್ಣಂಚಲ್ಲಿ ನೀರು ಬರುತ್ತೆ. ನೋಡಿ, ನಮ್ಮ ದೇಶಕ್ಕೋಸ್ಕರ ನಮ್ಮನ್ನ ಕಾಪಾಡೋದಕ್ಕೋಸ್ಕರ ತಮ್ಮ ಕುಟುಂಬಗಳನ್ನ ತೊರೆದು ಗಡಿಯಾಚೆಯಲ್ಲಿ ತಮ್ಮ ಜೀವವನ್ನ ಕೂಡ ಪಣಕ್ಕಿಟ್ಟು ರಕ್ಷಣೆ ಮಾಡ್ತಾ ಇರುವಂತ ಸೈನಿಕರಿಗೆ ನಿಜವಾಗ್ಲೂ ಕೂಡ ಸಲ್ಯೂಟ್ ಹೇಳಬೇಕು. ಇಂಥ ನರರಾಕ್ಷಸರನ್ನ ಹಿಡಿದು ಅದೇ ರೀತಿಯಾಗಿ ಶಿಕ್ಷೆಯನ್ನ ಕೊಡಬೇಕು. ಇವ್ರನ್ನ ಜೈಲಿನಲ್ಲಿ ಕೂರಿಸಿ ಉಪಚಾರಗಳನ್ನ ಮಾಡಿ ತಿನ್ಸೋದಕ್ಕೆ ಎಲ್ಲ ಕೊಡಬಾರ್ದು. ಸೊ ಪ್ರಮುಖವಾಗಿ ಕೆನಡಾದ ಪೌರತ್ವವನ್ನ ಪಡೆದುಕೊಂಡು ಅಲ್ಲಿ ಈತ ನೆಲೆಸಿದ್ದ. ಅದಾದ ನಂತರವಾಗಿ ಈತ ಕೆಲವೊಂದಿಷ್ಟು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಅಲ್ಲಿ ತೊಡಗಿಸ್ಕೊಂಡಿದ್ದ. ಹಾಗಾಗಿ ಅಮೆರಿಕ ಈತನನ್ನ ಬಂಧಿಸಿತ್ತು. ಸೊ ಅದಾದ ಮೇಲೆ ಈಗ ಸದ್ಯಕ್ಕೆ ನಮ್ಮ ಭಾರತದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಟ್ರಂಪ್ ಅವರು ಮತ್ತೆ ಹೊಸದಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಹೋಗಿ ಅವರಿಗೆ ಒಂದು ಶುಭಾಶಯಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ದ್ವಿಪಕ್ಷೀಯ ಮಾತುಕತೆಯನ್ನ ನರೇಂದ್ರ ಮೋದಿ ಅವರು ನಡೆಸಿದ್ರು. ಅದರ ಜೊತೆಗೆ ಭಾರತ ಮತ್ತು ಅಮೆರಿಕದ ನಡುವಿನ ಸ್ನೇಹ ಸಂಬಂಧವನ್ನ ಗಟ್ಟಿಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಸೊ ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಇಲ್ಲಿ ಅಂದ್ರೆ, ಈ ಸಂದರ್ಭದಲ್ಲಿ ಮೋಸ್ಟ್ ವಾಂಟೆಡ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಮುಂಬೈ ದಾಳಿಯನ್ನ. ನಾವು ಈ ಪುಲ್ವಾಮಾ ದಾಳಿ, ಮುಂಬೈ ದಾಳಿ, ಕಾರ್ಗಿಲ್ ಯುದ್ಧ ಇವನ್ ಯಾವುದನ್ನೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಭಾರತೀಯರು ಹಾಗೆ ನಮ್ಮ ಭಾರತದ ಸೈನಿಕರು ದೇಶ ಪ್ರೇಮ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿರುವಂಥದ್ದು. ಈ ದಾಳಿಗಳೆಲ್ಲ ನಮಗೆ ಮನಸ್ಸಿಗೆ ಈಗಲೂ ಕೂಡ ಚುಚ್ಚುತ್ತೆ. ಫೆಬ್ರವರಿ 14 ಬಂತು ಅಂದ್ರೆ ಸಾಕು ಪುಲ್ವಾಮಾ ದಾಳಿ ನೆನಪಾಗುತ್ತೆ. ನವೆಂಬರ್ 26 ಬಂತು ಅಂದ್ರೆ ಸಾಕು ಮುಂಬೈ ದಾಳಿ ನೆನಪಾಗುತ್ತೆ. ಕಾರ್ಗಿಲ್ ಯುದ್ಧ ಮರೆಯಕ್ಕಾಗುತ್ತಾ? ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ. ನಮಗೋಸ್ಕರ ಪ್ರಾಣವನ್ನ ತ್ಯಾಗ ಮಾಡಿದಂತಹ ಸೈನಿಕರಿಗೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿರ್ತೀವಿ. ಇಂಥ ನರರಾಕ್ಷಸರು ಯಾವ ರೀತಿಯಾಗಿ ಅಲ್ಲಿ ನೋಡಿ, ಸುಮಾರು 300 ಜನಕ್ಕೆ ಗಂಭೀರವಾದಂತಹ ಗಾಯವಾಗಿತ್ತು. ಸುಮಾರು 172, 125 ಜನ ಸಾವನ್ನಪ್ಪಿದ್ರು. ನಮ್ಮ ಸಿಬ್ಬಂದಿಯೇ ಸಾಕಷ್ಟು ಜನ ಸಾವನ್ನಪ್ಪಿದ್ರು, ವಿದೇಶಿಗರು ಸಾವನ್ನಪ್ಪಿದ್ರು, ಸಾರ್ವಜನಿಕರು ಸಾವನ್ನಪ್ಪಿದ್ರು, ಅಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಗಳು ಸಾವನ್ನಪ್ಪಿದ್ರು. ಸೊ ಪ್ರಮುಖವಾಗಿ ಆತ ಪಾಕಿಸ್ತಾನದನು ಅಂತ ಗೊತ್ತಿತ್ತು. ನೋಡಿ, 2 ದಶಕ ಆಯ್ತು ಅಂದ್ರೆ 20 ವರ್ಷ ಆಯ್ತು ಅವನು ಪೌರತ್ವವನ್ನ ನವೀಕರಣ ಮಾಡಿಸ್ಕೊಂಡಿಲ್ಲ. ಸೊ ಹಾಗಾಗಿ ನಮ್ಮ ದೇಶದ ಪ್ರಜೆಯೇ ಅಲ್ಲ ಅಂತ ಈಗ ಉಲ್ಟಾ ಹೊಡೆದಿದೆ ಪಾಕಿಸ್ತಾನ. ಸೊ ಹೀಗಾಗಿ
ಒಂದು ಕಡೆ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ, ಈ ಸಂಘಟನೆಯ ಬಗ್ಗೆ ನಮಗೆ ತಿಳಿದಿದೆ. ಯಾವ ರೀತಿಯಾಗಿ ಭಯೋತ್ಪಾದಕ ಚಟುವಟಿಕೆಗಳನ್ನ ನಡೆಸುತ್ತೆ, ಆ ಉಗ್ರರು ಯಾವ ರೀತಿಯಾಗಿ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ತಾರೆ ಅಂತ. ಇತ್ತೀಚೆಗೆ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಉಗ್ರ ಸಂಘಟನೆಗಳಿಂದ ಬಂದಂತ ಭಯೋತ್ಪಾದಕರು ಆಕ್ಟಿವ್ ಆಗಿದ್ರು. ಕೆಲವೊಂದಿಷ್ಟು ಖಚಿತ ಮಾಹಿತಿಯನ್ನ ಪಡೆದುಕೊಂಡು, ಗುಪ್ತಚರ ಇಲಾಖೆಯಿಂದ ಖಚಿತ ಮಾಹಿತಿಯನ್ನ ಪಡೆದುಕೊಂಡು ಅವರನ್ನ ಬಂಧಿಸಲಾಗಿತ್ತು. ಸೊ ರಾಜ್ಯದಲ್ಲಿ, ದೇಶದಲ್ಲಿ ಇಂತಹ ಘಟನೆಗಳು ಆಗ್ತಾನೆ ಇರುತ್ತೆ. ಆದ್ರೆ ನಮ್ಮ ಇಂಟೆಲಿಜೆನ್ಸಿ ಅಂದ್ರೆ ಈಗ ಗುಪ್ತಚರ ಇಲಾಖೆಯವರು ಕೂಡ ಬಹಳ ಆಕ್ಟಿವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತನೂ ಕೂಡ ಯಾವ ಟೈಮಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ಒಂದು ಪ್ಲಾನ್ ಅಂತ ಇರುತ್ತೆ ನೋಡಿ. ಈತ ಪಾಕಿಸ್ತಾನಕ್ಕೆ ಹೋಗ್ತಿದ್ದ, ಕೆನಡಾಕ್ಕೆ ಹೋಗ್ತಿದ್ದ, ಅಮೆರಿಕಕ್ಕೆ ಹೋಗ್ತಿದ್ದ, ಭಾರತಕ್ಕೆ ಬರ್ತಾ ಇದ್ದ, ಎಲ್ಲೆಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನ ಮಾಡಬೇಕು ಅಲ್ಲೆಲ್ಲಾ ಕೂಡ ಇದ್ದ. ಸೊ ಹಾಗಾಗಿ ಈ ರಾಣಾ ಎನ್ನುವಾತನನ್ನ ಎಲ್ಲೋ ಒಂದು ಕಡೆ ಬಂಧಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಬಂಧಿಸಿ ಭಾರತಕ್ಕೆ ವಾಪಸ್ ಕರೆದುಕೊಂಡು ಬರುವಂತಹ ವಿಚಾರವಾಗಿ ವಿಶೇಷ ವಿಮಾನವನ್ನ ಕೂಡ ಮಾಡಲಾಗಿತ್ತು. ಭಾರತಕ್ಕೆ ವಾಪಸ್ ಕರೆತರುವಂತಹ ಹಿನ್ನೆಲೆಯಲ್ಲಿ ಮಾಸ್ಟರ್ ಮೈಂಡ್ ಈತ. ಸೊ ಅಂತೂ ಇಂತೂ ಫೈನಲ್ ಇವನನ್ನ ವಾಪಸ್ ಕರೆದುಕೊಂಡು ಬರಲಾಗಿದೆ. ಆದ್ರೆ ಈಗ ಪಾಕ್ ಉಲ್ಟಾ ಹೊಡೆದಿರುವಂತದ್ದು ತನ್ನ ಪ್ರಜೆಯೇ ಅಲ್ಲ ಅಂತ ನೋಡಿ. ಒಂದ್ ಕಡೆ ಈ ಮುಂಬೈ ದಾಳಿಯಲ್ಲಿ ರಾಣಾ ಯಾಕೆ ಭಾಗವಹಿಸಿದ್ದ, ಆತ ಈ ಮುಂಬೈ ದಾಳಿಗೋಸ್ಕರ ಯಾಕಾಗಿ ಸಂಚನ್ನ ರೂಪಿಸಿದ್ದ, ಲಷ್ಕರ್ ಎ ತೊಯ್ಬಾದ ಪಾಕಿಸ್ತಾನಿ ಅಮೆರಿಕನ್ ಕಾರ್ಯಕರ್ತ ಮತ್ತು ಪ್ರಮುಖ ಸಂಚುಕೋರರಲ್ಲಿ ಒಬ್ಬನಾದಂಥ ಡೇವಿಡ್ ಕೊಲ್ಮನ್ ಹೆಡ್ಲಿಯೊಂದಿಗೆ ರಾಣಾ ನಿಕಟತೆಯಿಂದ ಮುಂಬೈ ದಾಳಿಯಲ್ಲಿ ಭಾಗವಹಿಸ್ತಾನೆ. ತನ್ನ ವಲಸೆ ಸಲಹಾ ವ್ಯವಹಾರದ ಶಾಖೆಯನ್ನ ಸ್ಥಾಪಿಸುವ ನೆಪದಲ್ಲಿ ಭಾರತಕ್ಕೆ ವೀಸಾ ಪಡೆಯೋದಕ್ಕೆ ಹೆಡ್ಲಿಗೆ ಸಹಾಯ ಮಾಡ್ತಾನೆ. ಲಷ್ಕರ್ ಭಯೋತ್ಪಾದಕರ ನಂತರ ದಾಳಿ ಮಾಡಿದಂತ ತಾಜ್ ಮಹಲ್ ಪ್ಯಾಲೇಸ್, ತಾಜ್ ಹೋಟೆಲ್ ಸೇರಿದಂತೆ ತಾವು ಗುರಿ ಇಟ್ಟಿದ್ದಂತಹ ಸ್ಥಳಗಳನ್ನ ಪರಿಶೀಲಿಸೋದಕ್ಕೆ ಹೆಡ್ಲಿಯನ್ನ ವೀಸಾ ಬಳಸ್ಕೊಂಡು ಆತನನ್ನ ಬಳಸ್ಕೊಂಡಿದ್ದ. ಸಹಾಯ ಪಡ್ಕೊಂಡಿದ್ದ ಆತನಿಂದ ಭಾರತದಲ್ಲಿ ಪಿತೂರಿ, ಯುದ್ಧ ನಡೆಯುವ, ಕೊಲೆ, ಭಯೋತ್ಪಾದನೆ, ನಕಲಿ ದಾಖಲೆಗಳ ಸೃಷ್ಟಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ರಾಣಾ ಇದೇ ವಿಚಾರವಾಗಿ ಭಾಗಿಯಾಗಿದ್ದ. ಯಾರೀ ರಾಣಾ ಅನ್ನುವಂಥದ್ದು ಒಂದು ಪ್ರಶ್ನೆ ಕಾಡುತ್ತೆ. 1961ರಲ್ಲಿ ಪಾಕಿಸ್ತಾನದಲ್ಲಿ ರಾಣಾ ಜನಿಸ್ತಾನೆ. 1997ರಲ್ಲಿ ಕೆನಡಾಕ್ಕೆ ವಲಸೆ ಹೋಗ್ತಾನೆ. ಸೊ ಸಲಹಾ ವ್ಯವಹಾರ ಸ್ಥಾಪಿಸುವ ಮೊದಲು ಮಿಲಿಟರಿ ವೈದ್ಯರಾಗಿ ಸೇವೆ ಸಲ್ಲಿಸಿರ್ತಾನೆ. ಇವನು ಮಿಲಿಟರಿ ವೈದ್ಯರಾಗಿ ರಾಣಾ ಸೇವೆಯನ್ನ ಸಲ್ಲಿಸಿರ್ತಾನೆ. ಇದಾದ ನಂತರ 2001ರಲ್ಲಿ ಕೆನಡಾದ ಪೌರತ್ವವನ್ನ ಪಡೆದುಕೊಳ್ತಾನೆ. 2001ರಲ್ಲಿ 1997ಕ್ಕೆ ಕೆನಡಾಕ್ಕೆ ಹೋಗ್ತಾನೆ. 2001ರಲ್ಲಿ ಅಲ್ಲಿನ ಪೌರತ್ವವನ್ನ ಪಡೆದುಕೊಳ್ತಾನೆ. ಸೊ ಅದಾದ ಮೇಲೆ ತನ್ನ ಕಾರ್ಯಾಚರಣೆಯನ್ನ ವಿಸ್ತರಿಸೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ಭಯೋತ್ಪಾದಕ ಚಟುವಟಿಕೆ ವಿಚಾರವಾಗಿ 2009ರಲ್ಲಿ ಡ್ಯಾನಿಶ್ ಪತ್ರಿಕೆಯ ಮೇಲೆ ದಾಳಿ ಮಾಡೋದಕ್ಕೆ ಸಂಚನ್ನ ರೂಪಿಸ್ತಾನೆ. ಲಷ್ಕರ್ ಎ ತೊಯ್ಬಾಗೆ ಕೆಲವೊಂದಿಷ್ಟು ವಸ್ತುಗಳ ಬೆಂಬಲವನ್ನ ಒದಗಿಸೋದಕ್ಕೆ ಬರ್ತಾನೆ. ಸೊ ಆಗ ಈತನನ್ನ ಬಂಧಿಸಲಾಗಿತ್ತು. ಸೊ ಪ್ರಮುಖವಾಗಿ ಯಾಕಂದ್ರೆ ಮಿಲಿಟರಿಯಲ್ಲಿ ವೈದ್ಯನಾಗಿದ್ದಂಥವನು ಮಿಲಿಟರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ದೆ ಇರ್ತಾನ. ಸೊ ಹಾಗ ಕೆಲವೊಂದಿಷ್ಟು ವಸ್ತುಗಳನ್ನ ಪೂರೈಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿದು ಈತನನ್ನ ಬಂಧಿಸಲಾಗುತ್ತೆ. ಶಿಕಾಗೋದಲ್ಲಿ ಅವನ ವಿಚಾರಣೆಯನ್ನ ನಡೆಸಲಾಗುತ್ತೆ. ಆ ಸಮಯದಲ್ಲಿ ಮುಂಬೈ ದಾಳಿಗೆ ನೇರವಾಗಿ ಸಂಬಂಧಿಸಿದ ಆರೋಪಗಳಿಂದ ಅವನನ್ನ ಖುಲಾಸೆಗೊಳಿಸಲಾಗಿದ್ರೂ ಕೂಡ ಭಯೋತ್ಪಾದನೆಗೆ ಸಂಬಂಧಿಸಿದ ಇತರ ಆರೋಪದ ಮೇಲೆ ಇವನು ದೋಷಿ ಅಂತ ಘೋಷಿಸಲಾಗುತ್ತೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ತಾಜ್ ಹೋಟೆಲ್ ಮೇಲೆ ನಡೆಸಿದಂಥದ್ದು 2008 ನವೆಂಬರ್ 26ರಂದು ದಾಳಿಯನ್ನ ನಡೆಸ್ತಾರೆ. 2009ರಲ್ಲಿ ಡ್ಯಾನಿಶ್ ಪತ್ರಿಕೆಯ ಮೇಲೆ ದಾಳಿಯನ್ನ ನಡೆಸ್ತಾನೆ. ಸೊ ಪ್ರಮುಖವಾಗಿ ಭಯೋತ್ಪಾದನೆಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವನನ್ನ ಇವನೇ ದೋಷಿ ಅಂತ ಘೋಷಿಸಲಾಗುತ್ತೆ. 14 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಈತನಿಗೆ. ಯಾಕೆ ಇವನನ್ನ ಹೇಗೆ ಬಂಧಿಸಲಾಯಿತು ಅಂತ 14 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. 7 ವರ್ಷಗಳ ಶಿಕ್ಷೆಯ ನಂತರ ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ರಾಣಾ ಅವನನ್ನ ಕರುಣಾಜನಕ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗುತ್ತೆ. ಈತನಿಗೆ ಕೋವಿಡ್ ಬಂತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರುಣೆ ಉಕ್ಕು ಬಂದಿದೆ. ಸೊ ಹಾಗಾಗಿ ಬಿಡುಗಡೆ ಮಾಡಿದ್ದಾರೆ. ಸೊ ಅದಾದ ಮೇಲೆ 1997ರಲ್ಲಿ ಸಹಿ ಹಾಕಲಾದಂತ ಭಾರತ ಮತ್ತು ಅಮೆರಿಕದ ಹಸ್ತಾಂತರ ಒಪ್ಪಂದದ ಅಡಿಯಲ್ಲಿ ರಾಣಾ ಅವನನ್ನ ಹಸ್ತಾಂತರ ಮಾಡಬೇಕು ಅಂತ ಭಾರತ ಕೇಳುತ್ತೆ.
ಕಳೆದ ವರ್ಷ ಅಮೆರಿಕದ ಜಿಲ್ಲಾ ನ್ಯಾಯಾಲಯ ಅದರ ಹಸ್ತಾಂತರವನ್ನ ಅನುಮೋದನೆ ಮಾಡುತ್ತೆ. ಭಾರತ ತನ್ನ ಪ್ರಕರಣವನ್ನ ಬೆಂಬಲಿಸುವ ಸಲುವಾಗಿ ಪುರಾವೆಗಳನ್ನು ಒದಗಿಸುತ್ತೆ. ಮುಂಬೈ ದಾಳಿಗೆ ಈತನೇ ನೇರವಾದಂತ ಹೊಣೆ, ಈತನೇ ಮಾಡ್ಕೊಟ್ಟಿರೋದು ಸ್ಕೆಚ್ ಅಂತ. ಸೊ ಜಿಲ್ಲಾ ನ್ಯಾಯಾಲಯ ಇದ್ರ ಬಗ್ಗೆ ದೃಢ ಕೊಡುತ್ತೆ. ಸುಪ್ರೀಂ ಕೋರ್ಟ್ ರಾಣಾ ಅವರ ಮೇಲ್ಮನವಿಯನ್ನ ತಿರಸ್ಕರಿಸೋದ್ರಿಂದ ಅವನನ್ನ ಭಾರತಕ್ಕೆ ವರ್ಗಾಯಿಸುವುದಕ್ಕೆ ಇನ್ನಷ್ಟು ಸುಗಮ ಮಾರ್ಗ ದೊರೆತು ನಮ್ಮ ಭಾರತಕ್ಕೆ. ಸೊ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಾರಕ ಭಯೋತ್ಪಾದಕ ದಾಳಿಗಳಲ್ಲಿ ಒಂದಾದಂತಹ ಆರೋಪದ ಮೇಲೆ ಆತನನ್ನ ನ್ಯಾಯಾಲಯಕ್ಕೆ ತರೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡ್ರು. 2008ರ ಮುಂಬೈ ದಾಳಿಯ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರು 60 ಗಂಟೆಗಳ ಕಾಲ ನಡೆಸಿದಂತ ಸಂಘಟಿತ ದಾಳಿಯ ಸಂದರ್ಭ ಅಮೆರಿಕನರು ಸೇರಿದಂತೆ 166 ಜೀವಗಳನ್ನ ಬಲಿ ತೆಗೆದುಕೊಂಡಿತ್ತು. ಇಲ್ಲಿ ಅಮೆರಿಕರಿಲ್ಲ ಅಂತಿಲ್ಲ, ಅಲ್ಲಿ ವಿದೇಶಿಗರು ಸಾಕಷ್ಟು ಜನ ಇದ್ರು, ಬೇರೆ ಬೇರೆ ದೇಶದವರು. ತಾಜ್ ಹೋಟೆಲ್, ಪ್ರತಿಷ್ಠಿತ ಹೋಟೆಲ್ ಮುಂಬೈಯಲ್ಲಿ, ಈಗ ನಾವು 5 ಸ್ಟಾರ್ 7 ಸ್ಟಾರ್ ಅಂತ ಏನ್ ಕರಿತೀವೋ, ಭಾರತಕ್ಕೆ ಬರುವಂತ ವಿದೇಶಿಗರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಎಲ್ಲರೂ ಕೂಡ ಇಂಥ ಪ್ರತಿಷ್ಠಿತ ಹೋಟೆಲ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೊ ಈ ತರದನ್ನ ಗುರಿ ಮಾಡಿದ ಆಯ್ತಾ. ಸೊ ಹಾಗಾಗಿ ಸತತ 60 ಗಂಟೆಗಳ ಕಾಲ ಈ ಒಂದು ಸಂಘಟಿತ ದಾಳಿಯನ್ನ ನಡೆಸ್ತಾರೆ. ಈ ದಾಳಿಯಲ್ಲಿ 166 ಜೀವಗಳು ಬಲಿಯಾಗಿ ಹೋಗ್ತವೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಮುಂಬೈಗೆ ಬಂದ ನಂತರ ರಾಣಾ ಅವರಂತ ಉನ್ನತ ಮಟ್ಟದ ಅಪರಾಧಗಳನ್ನ ನಿರ್ವಹಿಸೋದಕ್ಕೆ ಭರವಸೆಯನ್ನ ಕೂಡ ಸೂಚನೆ ಕೊಡ್ತಾರೆ. ಸೊ ಅದಾದ ನಂತರವಾಗಿ ಈಗ ಸದ್ಯಕ್ಕೆ ಈತನನ್ನ ಮತ್ತೆ ವಾಪಸ್ ಭಾರತಕ್ಕೆ ಕರೆದುಕೊಂಡು ಬಂದು ಉನ್ನತ ಮಟ್ಟದ ಅಪರಾಧಗಳಿಗೆ ಶಿಕ್ಷೆ ನೀಡೋದಕ್ಕೆ ಸಜ್ಜಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಫೈನಲಿ ಅಂತೂ ಇಂತೂ ರಾಣಾನನ್ನ ವಾಪಸ್ ಕರೆದುಕೊಂಡು ಬರುವಲ್ಲಿ ಯಶಸ್ವಿ.